ಸ್ಟೂಡೆಂಟ್ಸ್ ಏನು ಸರ್ ಎಲ್ಲರೂ? ಹಾಂ ಹಾಂ ಹಾಂ. ಓ ಹೌದೇನು ಸರ್ ಇದು ಇರೋದು? ಇದು ಕ್ಲಾಸ್ ರೂಮ್ ಸರ್ ಇದೆ? ಉದ್ದಕ್ಕೆ ಬಿಟ್ಟಿವಿ ನೋಡಿ. ಹೌದು ಸರ್. ಹಾಂ ಹಾಂ. ಹಾಂ ಸರ್ ಯಾವ ಸರ್ ಸೇಲಿಗಿರೋದು? ಹಾಂ 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 ವಾಲ್ ಹ್ಯಾಂಗಿಂಗ್ಸ್ ಟೈಪ್ ಸರ್. ನೀವು ಮ್ಯಾರೇಜ್ ಒಳಗೆ ಹಾಂ 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 ಸರ್. ಹಾಂ ನೀವು ಸಣ್ಣದು ಒಂದೊಂದನ್ನು ನೀವು ಗಿಫ್ಟ್ ಮಾಡ್ಬೋದು. ನೀವು ಒಂದು ಗಿಫ್ಟ್ ಕೊಟ್ಟು ನಿಮಗೆ ಖರ್ಚು ಏನೈತಲ್ಲ ಒಂದು ಈ ಸಟ್ಟಿಗೆ 1,000 ಇದೆ. ಹಾಂ 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 ಹಾಂ. ನಿಮ್ಮ ಚೀಪ್ ರೇಟ್ನ ಹಾಂ ಒಂದೊಂದನ್ನು ನೀವು ಫ್ರೇಮ್ ಹಾಕಿ ಗಿಫ್ಟ್ ಕೊಡ್ಬೋದು. ನೀವು ಯಾವ್ದಾದ್ರು ಮ್ಯಾರೇಜ್ ಹೋದ್ರೆ 500 ರೂಪಾಯಿ ಮಿನಿಮಮ್. ಹೌದು ಹೌದು ಗಿಫ್ಟ್ ತೊಗೋಬೇಕಲ್ಲ. ನೀವು ಒಂದು 1,000 ರೂಪಾಯಿಗೆ 4 ಖರೀದಿ ಮಾಡಿದಾಗ ಅಥವಾ 3 ರೂಪಾಯಿ 300 ರೂಪಾಯಿ ಬೇಕು. 200 ರೂಪಾಯಿ ನಿಮ್ಗೆ ಇನ್ನೂ ಉಳಿತು ಲಾಭ. ಆನಂತರ ನೀವು ಕೊಟ್ಟರೆ ಉಳಿಯೋದಿಲ್ಲ. ಹೌದು 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 ಹೌದು. ನೀವು ಹೈರ್ ಮಾಡಿದ್ದು ಉಳಿಯೋದಿಲ್ಲ. ಹೌದು ರೀ ಸರ್ ಹೌದು. ಇವೆಲ್ಲ ಸ್ಟೂಡೆಂಟ್ಸ್ ಮಾಡಿದ್ದೆ? ಹಾಂ ಎಲ್ಲ ಸ್ಟೂಡೆಂಟ್. ಹಾಂ ಹಾಂ. ನಮಸ್ತೆ. ನೋಡಿರಿ ನಾನು ನೋಡಿರ್ತಕ್ಕಂಥ ಎಲ್ಲ ಕಲಾಕೃತಿಗಳು ತುಂಬ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದು ಪೇಂಟಿಂಗ್ಸು ನೋಡಿರಿ. ಇವೆಲ್ಲ ಹೊರ ರಾಜ್ಯದ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಅಂದರೆ ಚಿತ್ರಕಲಾ ಏನಪ್ಪ ಅಂದ್ರೆ ಕಲಾವಿದರು ಮಾಡಿರ್ತಕ್ಕಂಥ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದ್ವು. ರಾಜಸ್ಥಾನ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಬೆಂಗಳೂರಿನ ಚಿತ್ರಕಲಾಕಾರರಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದ ಚಿತ್ರಕಲಾಕಾರರಾಗಿರ್ಬೋದು, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾಡಿದರು. ಕೇರಳಿಯನ್ಸು ನೋಡಿರಿ. ಇವೆಲ್ಲ ಏನಪ್ಪ ಅಂದ್ರೆ ನಿಜವಾಗಿಯೂ ನಾವು ನೋಡ್ತಾ ಇದ್ದೇವೇನೋ ಅನ್ನಂಗೆ. ಸೊ ಇವು ನೋಡಿರಿ ಎಂಬೋಸಿಂಗ್ ಪೇಂಟಿಂಗ್, ಇದು ತುಂಬ ಚೆನ್ನಾಗಿತ್ತು ಪೇಂಟಿಂಗ್ಸ್ ಎಲ್ಲ. ಸೊ ಇಲ್ಲೆಲ್ಲ ಎಲ್ಲಿಯವರು ಯಾವ ಕಲಾಕೃತಿಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಕೆಳಗಡೆ ಮೆನ್ಷನ್ ಮಾಡಿದರು. ಸೊ ನೋಡಿರಿ ಏನಪ್ಪ ಅಂತ ಹೇಳಿದ್ರೆ ಕಲಾಕೃತಿಗಳನ್ನು ನಾವು ನೋಡ್ತಾ ಇದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಕಲಾಕೃತಿಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿ ಬರ್ತಾಯಿತ್ತು. ಆ ರೀತಿ ಆ ಕಲಾಕೃತಿಗಳನ್ನು ಪೇಂಟಿಂಗ್ ಮಾಡಿದರು ಕಲಾವಿದರು. ಅಷ್ಟು ಮನೋಹರವಾಗಿರ್ತಕ್ಕಂಥ ಒಂದು ದೃಶ್ಯ ಇತ್ತು. ಸೊ ನೋಡಿರಿ ಈ ರೀತಿ ಏನಪ್ಪ ಅಂದ್ರೆ ಕಲಾಕೃತಿಗಳನ್ನು ನೋಡಿದ ಮೇಲೆ ನನಗೂ ಅನಿಸ್ತು ನಾನು ಸಹಿತ ಏನಾದರೂ ಡ್ರಾಯಿಂಗನ್ನು ಮಾಡಬೇಕು ಅಂತೇಳಿ. ನೋಡಿರಿ ಒಂದು ಹೆಣ್ಮಗು ನಿಜವಾಗ್ಲೂ ಬೇಸರದಲ್ಲಿ ಕೂತಿದ್ದಾಳೆ ಅನ್ನೋ ಥರ ಇತ್ತು. ಇವಳು ಸಹಿತ ಏನೋ ನೋಡ್ತಾ ಇದ್ದಾಳೋ ಅಂತಕ್ಕಂಥ ಒಂದು ರಾಜ್ಕುಮಾರಿಯ ದೃಶ್ಯ. ಸೊ ಇಲ್ಲಿ ಸಹಿತ ಮಹಿಳೆಯ ದೃಶ್ಯ. ಸೊ ತುಂಬ ಚೆನ್ನಾಗಿ ಏನು ಮಾಡಿದರು ಅಂತಂದ್ರೆ ಏನಪ್ಪ ಅಂತಂದ್ರೆ ಡ್ರಾಯಿಂಗನ್ನು ಮಾಡಿರ್ತಕ್ಕಂಥದ್ದು. ಸೊ ನೀವು ಸಹಿತ ಇಂಥ ಒಂದು ಕಲಾಕೃತಿಗಳನ್ನು ಕಣ್ತುಂಬ್ಕೊಳ್ರಿ, ನೋಡಿರಿ. ಇಲ್ಲೊಬ್ಬರು ಪೇಂಟಿಂಗ್ ಮಾಡ್ತಾಯಿದ್ರು. ಸೊ ಅವರನ್ನು ನೋಡಿ ನಾನು ಅವ್ರ ಜೊತೆಗೆ ಮಾತಾಡಿದೆ. ಬಟ್ ಅವರು ವಿಡಿಯೋ ಕ್ಲಿಪ್ ಕೊಡ್ಲಿಕ್ಕೆ ರೆಡಿ ಆಗಲಿಲ್ಲ. ಅವರು ಮಾಡಿರ್ತಕ್ಕಂಥ ಕಲಾಕೃತಿಗಳನ್ನು ತೋರಿಸಿದರು. ಆ ಕಲಾಕೃತಿಗಳನ್ನು ನೋಡಿ ನಾನು ಸಹಿತ ಅವನ್ನ ನನ್ನ ಒಂದು ವಿಡಿಯೋದಲ್ಲಿ ಸೆರೆ ಹಿಡ್ಕೊಂಡೆ. ನೋಡಿ ತುಂಬ ಚೆನ್ನಾಗಿದ್ವು. ಒಂದಕ್ಕಿಂತ ಒಂದು ಭಿನ್ನವಾಗಿರ್ತಕ್ಕಂಥ ಪೇಂಟಿಂಗ್ಸಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾಯಿದ್ವು. ಸೊ ಈ ರೀತಿ ಒಂದೇ ಕಡೆ ಪೇಂಟಿಂಗ್ಸನ್ನು ಕೂಡಿಸಿದಾಗ ತಾವು ಸಹಿತ ಏನು ಮಾಡಬೇಕು ಅಂತಂದ್ರೆ ಆ ಒಂದು ಸ್ವಾದವನ್ನು ಅಂದರೆ ಕಲೆಯಲ್ಲಿರ್ತಕ್ಕಂಥ ಸ್ವಾದವನ್ನು ನಾವು ಸಹಿತ ಏನು ಮಾಡಬೇಕು ಅನುಭವಿಸಿ ಖುಷಿಯನ್ನು ಪಡಬೇಕು. ಅಂದಾಗ ಏನಾಗುತ್ತೆ ಕಲಾವಿದರಿಗೆ ನಾವು ಸ್ಫೂರ್ತಿಯನ್ನು ತಂದು ಕೊಡ್ತೇವೆ. ಇಲ್ಲ ಅಂತಂದರೆ ಕಲಾವಿದರಿಗೆ ಸ್ಫೂರ್ತಿನ ತಂದು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಎಲ್ಲರೂ ವೀಕ್ಷಣೆ ಮಾಡಿ. ಹಾಂ ಸರ್ ಹೌದು ರೀ. ಆ ಸ್ಟೇಜ್ ಒಳಗೆ ಅವ್ರನ್ನ ಇವರು ಕಾಪಿ ಮಾಡಿ. ಹಾಂ ಹೌದೇನು ಸರ್? ಏನು ಕಲರ್ ಕಲಾಕೃತಿ ಹಾಂ ಹಾಂ ಸರ್. ಅವರು ಹಾಲಭಾವಿ ಅಂತೇಳಿ ಹಾಂ ಸರ್. ಅವರು ಧಾರವಾಡದೊಳಗೆ ಕಲ್ತರು. ಹಾಂ ಹಾಂ ಇವ್ರು ಸಮಕಾಲೀನರು ಹೌದೇನು ಸರ್? ಫ್ರೆಂಡ್ಸ್ ಅಂತ ಹೇಳ್ಬೋದು. ಅದ್ರಿ ತೆಳ್ಳಗಿನ ಅವಾಗಿನ ಪೇಪರ್ ಹೆಂಗಿಲ್ಲ. ಹೌದು. ಇದು ಮ್ಯಾಲಿಂದ ಇದು ಉಣ್ಕಲ್ ಬಿಡಿ. ಉಣ್ಕಲ್ ಸರ್ ಅದು? ಉಣ್ಕಲ್ ಗುಡ್ಡ ಅದ ಅದು ಏನೈತಲ್ಲ ನಮ್ಮದು ಬೊಮ್ಮಡ ಕಡೆ ಕಾಣಿಸುತ್ತೆ ಗುಡ್ಡ. ಆ ಗುಡ್ಡ
ಈಗೆಲ್ಲ ನೋಡಿ. ಹಾಂ 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 ನೋಡಿರಿ ಸರ್ ಹೆಸರು ಏನಂದ್ರಲ್ಲ ಸರ್ ಎಮ್ಮಿ ಮಿಣಜಿಗಿ. ಎಮ್ಮಿ ಮಿಣಜಿಗಿ ಎಮ್ಮಿ ಮಿಣಿಜ್ಗಿ ಅವರ ಒಂದು ಕಲಾಕೃತಿಗಳು ಮಡಿವಾಳಪ್ಪ ಭದ್ರಪ್ಪ ಮಿಣಜಿಗಿ. ಎಮ್ಮಿ ಮಿಣಿಜ್ಗಿ ಅಂತ ಹೇಳಿ. ಸೊ ಈ ಒಂದು ಕಾಲೇಜಿನ ಫೌಂಡರ್ ಆಗಿರ್ತಕ್ಕಂಥವ್ರು. ಸೊ ಅವ್ರು ಮಾಡಿರ್ತಕ್ಕಂಥ ಒಂದು ಪೇಂಟಿಂಗ್ಸು ಸುಮಾರು ಸರ್ ಎಷ್ಟು ವರ್ಷಗಳ ಹಿಂದೆ ಇರ್ಬೋದು ಸರ್ ಇವು? ಇವು ಸುಮಾರು ಒಂದು 60 ವರ್ಷ ಆಗಿದೆ. ಹಾಂ, ಸುಮಾರು 60 ವರ್ಷಗಳ ಹಿಂದಿನ ಪೇಂಟಿಂಗ್ಸ್ ಇವು. ಸೊ ನೀವು ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥದ್ದು ಉಣ್ಕಲ್ ಸರ. ಹೌದು, ಉಣ್ಕಲ್ಲಿನ ಒಂದು ಕಲಾಕೃತಿಯನ್ನು ಬಿಡಿಸಿರ್ತಕ್ಕಂಥದ್ದು. ಸೊ ಇವತ್ತು ನಾವು ಉಣ್ಕಲ್ಲನ್ನು ನೋಡಿದಾಗ ಸಿಕ್ಕಾಪಟ್ಟೆ ಬೆಳೆದಿರ್ತಕ್ಕಂಥದ್ದು. ಸೊ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ಹಾಂ ಸರ್. ಇದು ಇಲ್ಲಿ ಹಲವಾರು ಲೈಟಿಂಗ್ ಇದ್ರೆ ಭಾಳ ಚೆನ್ನಾಗಿ ಹೌದು ಸರ್, ಕ್ಲಿಯರ್ ಆಗ್ತಿತ್ತು. ಲೈಟ್ ಹೋಗ್ಬಿಡುತ್ತೆ, ಹೌದು, ಸ್ವಲ್ಪ ಪವರ್ ಕಟ್ ಆಗ್ತದೆ. ನಿಮ್ಗೆ ಮತ್ತು ಹಿಂಗೆ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ತೆ.